ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಪಂಚಲೋಹ ಚೈನ್ನ ಯಾವ ರೀತಿ ಎಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ. ಸೊ ಕೊನೆ ತನಕ ವೀಡಿಯೋ ನೋಡಿದ್ರೆ ಅಷ್ಟೇ ನಿಮಗೆ ಫೈನಲಾಗಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಒಂದು ವೀಡಿಯೋನ ಕ್ಲಿಪ್ಸ್ನ ಹಾಕಿರ್ತೀನಿ. ಸೊ ಇದೆಲ್ಲ ಬಂದು ಅನ್ಪಾಲಿಶ್ ಚೈನ್ ಯಾವ ರೀತಿ ರೆಡಿ ಆಗಿದೆ ಅನ್ನೋದನ್ನು ಅಪ್ಡೇಟ್. ಇದು ಬಂದು ಪಂಚಲೋಹ ಚೈನ್ನ ಮಾಡಲಿಕ್ಕೆ ಯಾವ್ಯಾವ ರೀತಿ ಮೆಟಲ್ಗಳನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದಕ್ಕೆ ಗೋಲ್ಡು, ಸಿಲ್ವರು, ಜಿಂಕು, ಐರನ್. ಗೋಲ್ಡನ್ನು ಏನು ತುಂಬ ಹಾಕಲ್ಲ, ಸಿಲ್ವರು ಕೂಡ ಜಾಸ್ತಿ ಹಾಕಲ್ಲ, ಒಂದಿಷ್ಟು ಪ್ರಪೋರ್ಷನಲ್ಲಿ ಹಾಕೋವಂಥದ್ದು. ಸೊ ಅದನ್ನೆಲ್ಲ ಮೆಲ್ಟ್ ಮಾಡಿಕೊಂಡು ಒಂದೊಂದು ಲಿಂಕ್ಗಳಾಗಿ ನಾವು ಈ ಥರ ಪ್ರಿಪೇರ್ ಮಾಡ್ಕೊಂಡಿರೋ ಅಂಥದ್ದು. ಈ ಲಿಂಕ್ಗಳನ್ನ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಅಟ್ಯಾಚ್ ಮಾಡಿ ಹೋಗೋವಂಥದ್ದು. ಇದೆಲ್ಲ ನಮಗೆ ಸೈಜ್ ಎಷ್ಟು ಬೇಕು, ದಪ್ಪ ಸಣ್ಣ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮೆಜರ್ಮೆಂಟಲ್ಲಿ ತೊಗೊಂಡು ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡೋ ಅಂಥದ್ದು. ಸೊ ನೆಕ್ಸ್ಟ್ ಬಂದು ನಿಮಗೆ ಅದೇ ಲಿಂಕ್ಗಳನ್ನ ತೊಗೊಂಡು ಏನು ಮಾಡ್ತೀವಿ, ಪ್ರತಿಯೊಂದನ್ನು ಅಟ್ಯಾಚ್ ಮಾಡಿ ಹೋಗ್ತೀವಿ. ಲಿಂಕ್ನ ಒಂದಕ್ಕೊಂದು ಸೇರಿಸ್ಕೊಂಡು ಹೋಗ್ತೀವಿ. ಸೊ ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಪ್ರತಿಯೊಂದನ್ನು ನೀಟಾಗಿ ನೋಡಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದಲ್ಲ ಮಾಡೋ ರೀತಿ ಯಾವ ರೀತಿ ಇರುತ್ತೆ ಅಂತ. ಇದು ಕಂಪ್ಲೀಟ್ ಹ್ಯಾಂಡ್ ಮೇಡ್ ಆಗಿರುತ್ತೆ. ಇದೆಲ್ಲ ಫೈನಲ್ ಟಚ್ ಆದಮೇಲೆ ನಿಮಗೆ ಸಾಲ್ಡ್ರಿಂಗ್ ಕೂಡ ಬರುತ್ತೆ. ತುಂಬ ಜನಕ್ಕೆ ಚೈನ್ಗಳು ಏನಕ್ಕೆ ಸೆಟ್ ಆಗಲ್ಲ ಅನ್ನೋದಕ್ಕೂ ಒಂದು ರೀಸನ್ ಇರುತ್ತೆ. ಸೊ ಈ ಕೊನೆ ತನಕ ಈ ವಿಡಿಯೋಗಳನ್ನ ನೋಡಿದ್ರೆ ಈ ಥರ ಬರುತ್ತೆ. ಇದಕ್ಕೆ ನಿಮ್ಗೆ ಏನು ಮಾಡ್ತೀವಿ, ಈ ಥರ ಸಾಲ್ಡ್ರಿಂಗ್ ಮಾಡಬೇಕಾಗುತ್ತೆ ಗಟ್ಟಿ ಬರಲಿಕ್ಕೆ ಅಂತ ಹೇಳಿ ಈ ಥರ ಸಾಲ್ಡ್ರಿಂಗ್ ಮಾಡಿರ್ತೀವಿ. ಸೊ ಅದರಿಂದ ನಿಮಗೆ ಕೆಲವೊಂದು ಪಂಚಲೋಹ ಚೈನ್ಗಳು, ಅನ್ಪಾಲಿಶ್ ಚೈನ್ಗಳು ಡೆಫಿನೆಟ್ಲಿ ಕಪ್ಪಾಗೋ ಚಾನ್ಸಸ್ ಇದ್ದೇ ಇದೆ. ಸೊ ಯಾರಿಗೆ ಕೆಲವೊಬ್ಬರಿಗೆ ಓವರ್ ಹೀಟ್ ಬಾಡಿ ಇದ್ದವರಿಗೆ ಡೆಫಿನೆಟ್ಲಿ ಚೈನ್ ಕಪ್ಪ ಆಗೇ ಆಗುತ್ತೆ, ಅಂಥವ್ರು ಪಾಲಿಶ್ ಹಾಕಿಸ್ಕೋಬೇಕು. ಸೊ ನೋಡಿರಲ್ಲ ಫೈನಲ್ ಆಗಿ ಯಾವ ರೀತಿ ಚೈನ್ಗಳನ್ನ ರೆಡಿ ಆಗುತ್ತೆ ಅನ್ನೋದು. ಈ ಥರ ನಿಮಗೆ ಅನ್ಪಾಲಿಶ್ ಚೈನಲ್ಲಿ ಬರುತ್ತೆ. ಇದರಲ್ಲಿ ಕೆಲವೊಂದು ಮಾಡೆಲ್ಗಳ ಮೇಲೆ ಕಂಡು ಅನ್ಪಾಲಿಶ್ ಚೈನ್ಗಳು ಕಲರ್ಸ್ಗಳು ಕೂಡ ಡಿಫ್ರೆಂಟ್ ಇರುತ್ತೆ. ಒಂದೊಂದು ಸ್ವಲ್ಪ ರೆಡಿಶ್ ಇರುತ್ತೆ, ಸ್ವಲ್ಪ ಗ್ರೀನಿಶ್ ಇರುತ್ತೆ. ಒಂದೊಂದು ಮಾಡೆಲ್ ಮೇಲೆ ಒಂದೊಂದು ರೀತಿ ಕಲರ್ಸ್ ಇರುತ್ತೆ. ನೀವು ಅದರಲ್ಲೂ ಬಂದುಬಿಟ್ಟು ಕಾಪರ್ ಮಿಕ್ಸ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತಲ್ಲ. ಎಲ್ಲದರಲ್ಲೂ ನಿಮಗೆ ಪಂಚಲೋಹ ಅಂದರೆ ಪಂಚಲೋಹ ಪ್ರಪೋರ್ಷನ್ ಏನು ಹಾಕ್ತೀವಿ ಅದೇ ಇರುತ್ತೆ. ಬಟ್ ಮಾಡೋ ರೀತಿಲಿ ಕರೆಕ್ಟಾಗಿದ್ರೂ ನಿಮಗೆ ಡಿಸೈನ್ಗಳ ಮೇಲೆ ಕಲರ್ ವೇರಿ ಆಗ್ತಾ ಇರುತ್ತೆ. ಇದು ಬಂದು ನಿಮಗೆ ಅನ್ಪಾಲಿಶ್ ಚೈನ್ ಮೇಲೆ ನಿಮಗೆ ಪಾಲಿಶ್ ಹಾಕ್ಸಿರೋ ಅಂಥದ್ದು. ಈ ಒಂದು ಪಾಲಿಶ್ಗೆ ಏನಾಗುತ್ತೆ, ನಿಮಗೆ ಈ ಪಾಲಿಶ್ ವ್ಯಾರಂಟಿ ಬಂದು 1 ವರ್ಷಕ್ಕೆ ವ್ಯಾರಂಟಿ ಪಾಲಿಶ್ ಕೊಡೋ ಅಂಥದ್ದು. ಈ 1 ವರ್ಷದ ಒಳಗಡೆ ಏನಾದರೂ ಪಾಲಿಶು ರಿಮೂವ್ ಆದರೆ, ಅಂದರೆ ಪಾಲಿಶ್ ಹೋದರೆ ವರ್ಷದೊಳಗಡೆ ನಮ್ಮ ಕಡೆಯಿಂದ ಒಂದು ಫ್ರೀ ಪಾಲಿಶ್ ಇರುತ್ತೆ. ಆ ಫ್ರೀ ಪಾಲಿಶ್ಗೆ ನಿಮಗೆ ವರ್ಷಕ್ಕೆ ಒಂದೇ ಸತಿ ಮಾಡಿಸ್ಕೊಡೋದು. ಆನಂತರ ಬೇಕಾದರೆ ನೀವು ಹಾಕಿಸ್ಕೋಬೋದು, ಇಲ್ಲ ಹಾಗೆ ಯೂಸ್ ಮಾಡ್ತೀನಿ ಅಂದರೆ ಸೆಟ್ ಆದರೆ ಯೂಸ್ ಮಾಡ್ಬೋದು. ಸೊ ಇದು ನಿಮಗೆ ಬಳೆಗಳನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದ ರೀತಿ ಬರುತ್ತೆ. ಇದು ಬಳೆಗಳು ಮಾಡೋ ರೀತಿಯೇ ಬೇರೆ, ರಿಂಗ್ಗಳು ಮಾಡೋ ರೀತಿಯೇ, ಪ್ರತಿಯೊಂದು ಮಾಡೋ ವಿನ್ಯಾಸನೇ ಬೇರೆ ಇರುತ್ತೆ. ನೀವೇನು ಅನ್ಕೋತೀರ, ಕೆಲವರು ನಾವು ಬಳೆ 10-15 ವರ್ಷದಿಂದ ಬಳೆ ಹಾಕಿದ್ದೀವಿ, ಉಂಗುರಗಳು ಹಾಕಿದ್ದೀವಿ, ದಿನ ಗೋಲ್ಡ್ ಥರನೇ ಕಾಣಿಸುತ್ತೆ, ದಿನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀರಾ. ಸೊ ಬಳೆನೂ ನಿಮಗೆ ರಿಂಗ್ಗಳು ಅಥವಾ ಚೈನ್ಗಳು ಮಾಡೋ ರೀತಿಯೇ ನಿಮ್ಗೆ ತೋರಿಸ್ತಾ ಇರೋ ಅಂಥದ್ದು. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಇರೋ ಅಂಥದ್ದು. ಬಳೆಗಳು ಏನು ಅಂತಂದರೆ, ಬಳೆಗಳು ರಿಂಗ್ಗಳು ಅಂದರೆ ಎವ್ರಿ ಡೇ ನಾವು ಯೂಸ್ ಮಾಡ್ತಾನೇ ಇರ್ತೀವಿ. ವಾಟ್ರಲ್ಲಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಅದು ಏನಾಗ್ತವೆ, ನಮಗೆ ಕೆಮಿಕಲ್ಲು ಅಂತ ಹ್ಯಾಂಡ್ ವಾಶು ಅಥವಾ ಏನೋ ಲಿಕ್ವಿಡ್ ಅಂತಂದರೆ ಸಿಟ್ರಿಕ್ ಆ್ಯಸಿಡ್ ಅಂಶ ಇದ್ದಾಗ ಏನಾಗುತ್ತೆ, ಶೈನಿಂಗ್ ಆಗ್ತಾ ಬರುತ್ತೆ. ಸೊ ಇದು ನಿಮಗೆ 5 ಮೆಟಲ್ದು ಟೆಸ್ಟಿಂಗ್ ಇರುತ್ತೆ. ಫೈನಲ್ ಆದಮೇಲೆ ನಿಮಗೆ ಈ ಥರ ಟೆಸ್ಟಿಂಗ್ ಮಾಡೋ ಅಂಥದ್ದು. ಸೊ ಯಾವುದೇ ಮಾಡಬೇಕಾದ್ರೂ ನಿಮಗೆ ಪ್ರತಿಯೊಂದಕ್ಕೂ ಒಂದು ಟೆಸ್ಟಿಂಗು, ರೂಲ್ಸು, ರೆಗ್ಯುಲೇಷನ್ ಅನ್ನೋದು ಇದ್ದೇ ಇರುತ್ತೆ. ಕೆಲವರು ಕರೆಕ್ಟಾಗಿ ತಿಳ್ಕೊಳ್ದೇ ಒಂದೊಂದು ಮಾತಾಡೋದು ಕಾಮನ್, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಕಂಪ್ಲೀಟಾಗಿ ಇದು ಬಂದು ನಿಮಗೆ ಪಂಚಲೋಹದ ರಿಂಗ್ಗಳು ಮಾಡೋಕ್ಕೆ ಮೌಲ್ಡ್ಗಳನ್ನ ಮಾಡ್ಕೊಳ್ಳೋ ಅಂಥದ್ದು. ಫಸ್ಟು ಮೌಲ್ಡ್ಗಳನ್ನ ಮಾಡಿಕೊಂಡು ನೆಕ್ಸ್ಟು ಪಂಚಲೋಹಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಮೆಲ್ಟ್ ಮಾಡಿ ಇದಕ್ಕೆ ಸುದ್ದಿ ಮಾಡೋ ಅಂಥದ್ದು. ಸೊ ಇದ್ರೂ ಮಾಡೋ ರೀತಿಯೇ ಬೇರೆ, ಆದರೂ ಮಾಡೋ ರೀತಿಗೆ ಇದಕ್ಕೆ ಯಾವುದೇ ರೀತಿ ಸಾಲ್ಡ್ರಿಂಗ್ ಬರೋದಿಲ್ಲ, ಅದಕ್ಕೆ ಸಾಲ್ಡ್ರಿಂಗ್ ಬರುತ್ತೆ. ಸಾಲ್ಡ್ರಿಂಗ್ ಇರೋದ್ರಿಂದ ಬೆಂಕಿ ಅಂಶ ಕೆಲವರಿಗೆ ಆಗಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ, ಚೈನ್ಗಳು ಡೆಫಿನೆಟ್ಲಿ ಕಪ್ಪಾಗುತ್ತೆ. ಸೊ ಈ ಥರದ ಜ್ಯುವೆಲ್ರಿಗಳಲ್ಲಿ ನಾವು ಪ್ರಿಪೇರ್ ಮಾಡೋದ್ರಿಂದ ಪಂಚಲೋಹ ಚೈನ್ಗಳು 99% ಕೆಲವ್ರಿಗೆ ಸೆಟ್ ಆಗುತ್ತೆ, ಶೈನಿಂಗ್ ಬರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಪ್ಪಾಗೋದಂತಂದರೆ ಅವ್ರ ಬಾಡಿಲಿ ಓವರ್ ಹೀಟ್ ಇರ್ಬೋದು, ಅಥವಾ ತುಂಬ ಟ್ಯಾಬ್ಲೆಟ್ಗಳೆಲ್ಲ ತೊಗೋತಾ ಇರ್ತಾರೆ, ಅಂಥವ್ರ ಬಾಡಿ ಅಂತೂ ಡೆಫಿನೆಟ್ಲಿ ಕಪ್ಪಾಗುತ್ತೆ. ಇನ್ನು ಈ ಬಿಸಿಲಂತೂ ಟೆಂಪ್ರೇಚರ್ ಅಂತೂ ತುಂಬ ಇರೋದ್ರಿಂದ ಕಪ್ಪಾಗೇ ಆಗುತ್ತೆ. ಸೊ ಇದು ಬಂದು ಬಳೆಗಳು ಮತ್ತು ರಿಂಗ್ಗಳು ಏನಾಗುತ್ತೆ, ಎವ್ರಿ ಡೇ ಯೂಸ್ ಮಾಡ್ತಿರೋದ್ರಿಂದ ವಾಟ್ರಲ್ಲಿ ಹಾಕ್ತಾನೇ ಇರ್ತೀವಿ, ವಾಶ್ ಮಾಡ್ಕೋತಾನೇ ಇರ್ತೀವಿ, ಮತ್ತು ಅದು ಚೆನ್ನಾಗಿ ಗಾಳಿನೂ ಆಡ್ತಾ ಇರುತ್ತೆ. ಈ ಪಂಚಲೋಹದ ರಿಂಗ್ಗಳು ಕೆಲವೊಬ್ಬರಿಗೆ ಗಾಳಿ ಆಡಲಿಲ್ಲ ಅಂತಂದರೆ ಗ್ರೀನ್ ಇಶ್ಯೂ ಆಗುತ್ತೆ. ಸೊ ಚೈನ್ಗಳು ಏನಂತ ಹೇಳಿದ್ರೆ ನಿಮಗೆ ಸ್ಕಿನ್ಗೆ ತುಂಬ ಅಟ್ಯಾಚಬಲ್ ಇರುತ್ತೆ. ಮತ್ತು ಚೈನ್ಗಳನ್ನ ನಾವು ಯಾವಾಗಲೂ ನೀರಿಗೆ ವಾಶ್ ಹಾಕ್ಕೊಂಡು ವೇರ್ ಮಾಡ್ತಾ ಇರಲ್ಲ, ಒಂದೇ ಸತಿ ದಿನಕ್ಕೆ ಸ್ನಾನ ಮಾಡೋದು. ಸೊ ಸ್ನಾನ ಮಾಡಿದಾಗ ಏನಾಗುತ್ತೆ, 1 ಟೈಮ್ ವಾಟರ್ ಬೀಳುತ್ತೆ. ಆಮೇಲೆ ಅದು ನಮ್ಗೆ ಏನಾಗುತ್ತೆ, ಸೊ ಪದೇ ನಮ್ಮ ನೀರು ಬೀಳ್ದಿರೋದ ಕಾರಣವೂ ಒಂದು ಶೈನಿಂಗ್ ಬರೋದಿಲ್ಲ, ಮತ್ತು ನಮ್ಮ ಬಾಡಿಲಿ ಹೀಟ್ ಓವರ್ ಇದ್ದಾರೂ ಕೂಡ ನಿಮಗೆ ಚೈನು ಕಪ್ಪಾಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಪಾಲಿಶ್ ಚೈನ್ನ ತೊಗೊಂಡು ನೀವು ಪಾಲಿಶ್ ಹಾಕಿಸ್ಕೊಂಡು ವೇರ್ ಮಾಡಬೇಕಾಗತ್ತೆ. ಸೆಟ್ ಆದರೆ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ಪಾಲಿಶ್ ಹಾಕಿಸ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಸೊ ಅನ್ಪಾಲಿಶ್ ಚೈನ್ಗಳು ಕೆಲವ್ರಿಗೆ ಆಗುತ್ತೆ, ಮತ್ತು ಡಲ್ಲು ಕೂಡ ಇರುತ್ತೆ. ನೀವು ಲೈಫ್ ಲಾಂಗ್ ಬರುತ್ತೆ ಅನ್ನೋದು ತಪ್ಪಾಗುತ್ತೆ.
ಸೊ ಡ್ಯೂರಬಿಲಿಟಿ ಎಷ್ಟಿರುತ್ತೆ, ಸೆಟ್ ಆದರೆ ಮಾತ್ರ ನಿಮಗೆ ಶೈನಿಂಗ್ ಬರುತ್ತೆ, ಇಲ್ಲಾಂದರೆ ಶೈನಿಂಗ್ ಬರೋಲ್ಲ. ಲೈಫ್ ಲಾಂಗ್ ಬರುತ್ತಾ ಅಂತ ಕೇಳ್ತೀರಿ, ಲೈಫ್ ಲಾಂಗ್ ಈವನ್ ನಾವೇ ಇರಲ್ಲ ಅಂತ ಅಂದಮೇಲೆ ಯಾವುದೂ ನಿಮಗೆ ಲೈಫ್ ಲಾಂಗ್ ಬರೋಲ್ಲ. ಒಂದಿಷ್ಟು ವರ್ಷದಲ್ಲಿ ನಿಮಗೆ ಒಂದು 20 ವರ್ಷನ, ಒಂದು 15 ವರ್ಷನ, ಒಂದಿಷ್ಟು ಟೆಂಪ್ರವರಿ ಅಷ್ಟೇ ನಿಮಗೆ ಬರೋ ಅಂಥದ್ದು. ಈವನ್ ಚೈನು ನಾವು ಗೋಲ್ಡ್ ಚೈನ್ ಹಾಕಿದಾಗ ಸ್ಟಾರ್ಟಿಂಗಲ್ಲಿ ತಂದಾಗ ಹೆಂಗಿರುತ್ತೆ, ತುಂಬ ಗೋಲ್ಡ್ ಶೈನಿಂಗ್ ಇರುತ್ತೆ. ಅದೇ ಬಳಸ್ತಾ ಏನಾಗುತ್ತೆ, ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ, ಡಲ್ ಆಗಿರುತ್ತೆ. ಅದೇ ರೀತಿಯೂ ಇದನ್ನು ಯಾವುದು ನಿಮಗೆ ಪರ್ಮನೆಂಟ್ ಅನ್ನೋದು ಇರೋದಿಲ್ಲ. ಸೊ ನೋಡ್ತಾ ಇರ್ಬೋದಲ್ಲ, ಈ ಎರಡು ಪಾಲಿಶ್ ಮತ್ತು ಅನ್ಪಾಲಿಶ್ಗೆ ಎರಡಕ್ಕೂ ವ್ಯತ್ಯಾಸ ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾಡೋ ರೀತಿನ ತಿಳ್ಕೊಂಡು ನಿಮಗೆ ಯಾವುದು ಕನ್ವಿನಿಯೆಂಟ್ ಇರುತ್ತೋ ಅದರಲ್ಲಿ ಪಾಲಿಶ್ ಬೇಕಾ ಅನ್ಪಾಲಿಶ್ ಬೇಕಾ ನಿಮಗೆ ಪ್ರತಿಯೊಂದು ಡಿಫ್ರೆಂಟ್ ಇರೋ ಅಂಥದ್ದು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಡೀಟೇಲ್ಸ್ ಪ್ರತಿಯೊಂದು ಅಪ್ಡೇಟ್ ಮಾಡಿಕೊಟ್ಟಿರ್ತೀವಿ. ಕರೆಕ್ಟಾಗಿ ನೀವು ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.